ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಹಾಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದು ಅಮ್ಮ ಮನೆಯ ವಿಡಿಯೋ. ಅಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ರು, ಜೊತೆಗೆ ಚೀಕು ಬರ್ಡೇನೂ ಇತ್ತು. ಎರಡನ್ನೂ ಕೂಡ ಒಂದೇ ದಿನ ಇಟ್ಕೊಂಡು ಮುಗಿಸ್ಕೊಂಡ್ವಿ. ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀವಿ. ಇದು ಅಕ್ಷತೆಗೆ ಎಣ್ಣೆ ಮತ್ತು ಅರಿಶಿನ ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ. ಅಕ್ಷತೆ ಎಲ್ಲ ರೆಡಿ ಮಾಡಿಕೊಟ್ಟಾಯಿತು. ಹಾಗೆ ದೇವ್ರಿಗೂ ಕೂಡ ಹೂವು ಎಲ್ಲ ಅಲಂಕಾರ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾಯಿತು. ನಾವು ಬೆಳಗ್ಗೆನೇ ಬೇಗನೆ ಎದ್ದು ಎಲ್ಲನೂ ಕ್ಲೀನ್ ಮಾಡಿಟ್ಟಿದ್ವಿ ಮನೆಯೆಲ್ಲ. ಅಷ್ಟರೊಳಗಡೆ ಪುರೋಹಿತರು ಬಂದು ಎಲ್ಲ ದೇವರು ರೆಡಿ ಮಾಡ್ಕೊಡ್ತಿದ್ದಾರೆ. ಅವ್ರಿಗೂ ಕೂಡ ಇಲ್ಲಿ ಹೆಲ್ಪ್ ಮಾಡ್ತಾಯಿದ್ದೀವಿ. ಅಷ್ಟರೊಳಗಡೆ ಇಲ್ಲಿ ನೇಸರ ರೆಡಿಯಾಗಿ ಬಂದಾಯಿತು. ಅವಳಿಲ್ಲಿ ನಾವು ವಿಡಿಯೋ ಮಾಡ್ತಾಯಿದ್ರೆ ಅದು ನಮ್ಮ ಹತ್ರ ಬಂದುಬಿಟ್ಟು ನೋಡಿ ಎಷ್ಟು ಆಟ ಆಡ್ತಾಳೆ, ಚೆನ್ನಾಗಿ ಕಾಣ್ತಿದ್ದಾಳಲ್ಲ. ಈ ಡ್ರೆಸ್ ಚೆನ್ನಾಗಿ ಕಾಣ್ತಾಯಿತ್ತು ನೇಸರಂಗೆ. ಇನ್ನು ಪಾವನಿ, ಆದಿತಿ, ಚೀಕು ಎಲ್ಲ ರೆಡಿ ಆಗ್ತಿದ್ದಾರೆ ಒಳಗಡೆ. ಇವಳೊಬ್ಬಳು ಫಸ್ಟ್ ರೆಡಿಯಾಗಿ ಬಂದುಬಿಟ್ಟಿದ್ದಾಳೆ. ನಾವು ಕೂಡ ದೇವ್ರಿಗೆಲ್ಲ ರೆಡಿ ಮಾಡಿದ್ದಾದಮೇಲೆ ರೆಡಿ ಆಗೋಣ ಅಂತ ಮಾಡ್ತಾಯಿದ್ದೀವಿ. ನೋಡಿ, ಇಲ್ಲಿ ದೇವ್ರಿಗೆಲ್ಲ ಅಲಂಕಾರ ಆಯಿತು, ಚೆನ್ನಾಗಿ ಕಾಣ್ತಿದೆಯಲ್ಲ. ಇದು ಲಕ್ಷ್ಮೀ ಮುಖವಾಡ. ನಾವು ಲಕ್ಷ್ಮೀ ಕೂರ್ಸೋಕ್ಕೆ ಯೂಸ್ ಮಾಡ್ತೀವಲ್ಲ, ಅದೇ ಮುಖವಾಡನ ಇವತ್ತು ಸತ್ಯನಾರಾಯಣ ಸ್ವಾಮಿ ಕಳಶಕ್ಕೂ ಕೂಡ ಇಟ್ಟಿದ್ವಿ. ಚೆನ್ನಾಗಿ ಕಾಣ್ತಾಯಿತ್ತು. ನೋಡಿ, ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟಾಯಿತು. ಈಗ ಪುರೋಹಿತರು ಪೂಜೆನ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಪ್ಪ ಬಂದು ಚೇರ್ ಮೇಲೆ ಕೂತ್ಕೊಂಡಿದ್ದಾರೆ, ಅಮ್ಮ ಮಣೆ ಮೇಲೆ ಕೂತ್ಕೊಂಡಿದ್ದಾರೆ. ಯಾಕೆಂದರೆ ಅಪ್ಪನಿಗೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ. ನನ್ನ ತಮ್ಮನ ಹೆಂಡತಿ ಕೂತ್ಕೋಬೋದು ಪೂಜೆಗೆ, ಆದರೆ ಅವ್ರಿಗೆ ಇಷ್ಟ ಇಲ್ಲ. ಅಪ್ಪ ಅಮ್ಮ ಕೂತ್ಕೊಳ್ಳೋಕ್ಕಾಗೋವರೆಗೂ ಮಾಡೋಕ್ಕಾಗೋವರೆಗೂ ಅವರೇ ಮಾಡಲಿ ಅಂತ ಅವ್ರಿಗೆ ಆಸೆ. ಆದ್ದರಿಂದ ಇಲ್ಲಿ ಅಪ್ಪ ಅಮ್ಮ ಕೂತ್ಕೊಳ್ತಾರೆ. ಪ್ರತಿ ವರ್ಷವೂ ಅಪ್ಪ ಅಮ್ಮನೇ ಕೂತ್ಕೊಳ್ತಾರೆ. ಇಲ್ಲಿ ನಾನು ರಮ್ಯಾ ಬಂದುಬಿಟ್ಟು ಕುಂಕುಮಾರ್ಚನೆ ಮಾಡ್ತಾಯಿದ್ದೀವಿ. ಅಮ್ಮ ಅವರು ದೇವ್ರಿಗೆ ಪೂಜೆ ಮಾಡ್ತಿದ್ದಾರೆ. ಇದೆಲ್ಲ ಮುಗಿಸ್ಕೊಂಡು ಪ್ರಸಾದನೆಲ್ಲ ಮಾಡಿಕೊಟ್ಟು ಹಾಗೆ ಪೂಜೆಗಳೆಲ್ಲ ಮುಗಿಸ್ಕೊಂಡಾಯಿತು. ಇಲ್ಲಿ ಕುಂಕುಮಾರ್ಚನೆ ಮತ್ತು ಗಣಹೋಮ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಇಟ್ಕೊಂಡಿದ್ದು ಎಲ್ಲ ಇದ್ದಕ್ಕಿದ್ದಂಗೆ ಅಂದ್ಕೊಂಡು ಮಾಡಿಬಿಟ್ವಿ. ಹಾಗಾಗಿ ಏನು ರೆಡಿ ಆಗೋಕ್ಕೆ ಏನೂ ಟೈಮೇ ಸಿಕ್ಕಿರಲಿಲ್ಲ ನನಗೆ. ಶನಿವಾರ ಸಂಜೆ ಅಂದ್ಕೊಂಡು ಬೆಳಗ್ಗೆ ಭಾನುವಾರದಷ್ಟೊಳಗಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ವಿ. ಇದಕ್ಕಿದ್ದಂಗೆ ಪುರೋಹಿತರು ದಿನ ಚೆನ್ನಾಗಿದೆ ಮಾಡೋಣ ಅಂದರು. ಆದ್ದರಿಂದ ಇವತ್ತೇ ಮಾಡೋಣ ಅಂತ ಫಿಕ್ಸ್ ಆದ್ವಿ. ಇಲ್ಲಿ ಈಗ ಸತ್ಯನಾರಾಯಣ ಕಥೆ ಎಲ್ಲ ಮುಗೀತು. ಈಗ ಪ್ರಸಾದಗಳೆಲ್ಲ ಮಾಡಬೇಕು. ಇಲ್ಲಿ ಮಹಾಮಂಗಳಾರತಿ ಆಗ್ತಿದೆ. ಹಾಗೆ ಸತ್ಯನಾರಾಯಣ ಕಥೆ ಕೇಳೋಕ್ಕೆ ಕೂತ್ಕೊಂಡಿರೋರ್ಗೂ ಕೂಡ ಆರತಿ ಮಾಡಬೇಕು. ಫಸ್ಟು ಮಹಾಮಂಗಳಾರತಿ ಎಲ್ಲ ಆದಮೇಲೆ ದೇವರಿಗೆ ದೃಷ್ಟಿ ಎಲ್ಲ ತೆಗೆದಾದ್ಮೇಲೆ ಅದೇ ಪ್ಲೇಟಲ್ಲೇ ಅಪ್ಪ ಅಮ್ಮಂಗೂ ಕೂಡ ದೃಷ್ಟಿ ತೆಗಿಬೇಕು. ಅದನ್ನು ಕೂಡ ಇಲ್ಲಿ ಮಾಡ್ತಾಯಿದ್ದೀವಿ. ಪೂಜೆ ಮುಗೀತೀಗ. ನಾನು ನಿಮಗೆ ಅಮ್ಮನ ವಾಯ್ಸ್ ಕೇಳಿಸ್ತೀನಿ. ಅಮ್ಮ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ, ಒಂದು ಸರ್ತಿ ಕೇಳಿ. ನೋಡಿ, ಇವಾಗ ಪೂಜೆ ಎಲ್ಲ ಮಂಗಳದಾಗಿ ನಿಮ್ಮಲುವೆ ಈ ಮನೆಯ ಅನುರಾಗದ ರಾಗಮಾಲೆ. ಅಮ್ಮನ ವಾಯ್ಸು ತುಂಬ ಚೆನ್ನಾಗಿದೆ ಅಲ್ಲ. ಈಗ ಪೂಜೆ ಪ್ರಸಾದ ಎಲ್ಲ ಮುಗೀತು. ಈಗ ಯಾನನ ಬರ್ಡೇ ರೆಡಿ ಮಾಡ್ಕೊಳ್ತಿದ್ದೀವಿ. ನಾನು ಯಾನ ಅಂತ ಕರೆಯಲ್ಲ, ಯಾಕೆಂದರೆ ಚೀಕು ಚೀಕು ಅಂತ ಕರೆದು ಅಭ್ಯಾಸ ಆಗ್ಬಿಟ್ಟಿದೆ. ಆದ್ದರಿಂದ ಯಾನ ಅನ್ನೋದು ಬರೋದೇ ಇಲ್ಲ. ನೋಡಿ, ಚೀಕು ಬರ್ಡೇಗೆ ಚೀಕು ಡ್ರೆಸ್ ಇದು ತುಂಬ ಚೆನ್ನಾಗಿ ಕಾಣ್ತಿತ್ತಲ್ಲ. ವೈಟ್ ಡ್ರೆಸ್ ತುಂಬ ಚೆನ್ನಾಗಿ ಕಾಣ್ತಿತ್ತು. ಬ್ಲೂ ಕಲರ್ ಡ್ರೆಸ್ಸು ಕೂಡ ಚೆನ್ನಾಗಿ ಕಾಣ್ತಿತ್ತು, ಆದರೆ ವೈಟು ತುಂಬ ಚೆನ್ನಾಗಿ ಕಾಣ್ತಿತ್ತು. ನೋಡಿ, ಅವಳದೇ ಬರ್ಡೇ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾಳೆ, ಖುಷಿಯಾಗೂ ಕೂಡ ಇದ್ಲು. ನೋಡಿ, ಕೇಕ್ ನೋಡಿದ ತಕ್ಷಣ ಅವಳಿಗೆ ಎಷ್ಟು ಖುಷಿ ಆಗೋಗುತ್ತೆ ಅಂತ. ಹಾಗೆ ನಾನಿಲ್ಲಿ ಒಂದು ಫನ್ ಮಾಡಿದೆ, ಅದನ್ನು ನಿಮಗೆ ಕೇಳಿಸ್ತೀನಿ. ಇಲ್ಲಿ ಆದಿತಿ, ಗುಂಡ ಎಲ್ಲ ರೆಡಿಯಾಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ. ನಾವು ಮಾತ್ರ ಅದೇ ಸ್ಯಾರಿಯಲ್ಲಿದ್ವಿ. ಏನಪ್ಪ ಫನ್ನು ಅಂದರೆ, ನಾನಿಲ್ಲಿ ಯಾನ ಅನ್ನೋ ಬದಲು ನೇಸರ ಅಂತ ಹೇಳ್ಬಿಟ್ಟೆ. ನಂಗೆ ನೇಸರ ಅನ್ನೋ ಅಭ್ಯಾಸ ತುಂಬ ಆಗೋಗಿರೋದ್ರಿಂದ ನೇಸರನೇ ಬಂದುಬಿಡುತ್ತೆ. ಅವರೆಲ್ಲ ಫುಲ್ಲು ನಕ್ಬಿಟ್ರು. ಚೆನ್ನಾಗಿತ್ತು, ಅದು ಕೂಡ ಒಂದು ಫನ್ನು. ನಿಮಗೆ ತೋರಿಸ್ತೀನಿ. ಈ ರೀತಿ ಮಾಡಿದೆ. ಈಗ ಕೇಕ್ ಎಲ್ಲ ಕಟ್ ಮಾಡಿ ಸ್ವಲ್ಪ ಎಲ್ಲ ಫೋಟೋಶೂಟ್ ಆಯಿತು. ಇದೆಲ್ಲ ಆಗಿದ್ದಾದಮೇಲೆ ಈಗ ಊಟ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ.
ಊಟ ಎಲ್ಲ ರೆಡಿ ಮಾಡಲಿಕ್ಕೆ ಆಗಿಲ್ಲ ಮನೆಯಲ್ಲಿ, ಆದ್ದರಿಂದ ಹೊರಗಡೆಯಿಂದ ತರಿಸ್ಕೊಂಡಿದ್ವಿ. ಇದ್ದಕ್ಕಿದ್ದಂಗೆ ಅಂದ್ಕೊಂಡಿದ್ದಲ್ಲ, ಅಂದರೆ ಶನಿವಾರ ಸಂಜೆ ಅಂದ್ಕೊಂಡು ಭಾನುವಾರ ಪೂಜೆ, ಹಾಗೆ ಚೀಕು ಬರ್ಡೇ ಬಂದುಬಿಟ್ಟು ಮಂಗಳವಾರ. ಆದರೆ ನಾವು ಭಾನುವಾರನೇ ಸೆಲೆಬ್ರೇಟ್ ಮಾಡಿಬಿಟ್ವಿ, ಏಕೆಂದರೆ ಎಲ್ಲರೂ ಬರ್ತಾರಲ್ಲ, ಆದ್ದರಿಂದ ಇವತ್ತೇ ಸೆಲೆಬ್ರೇಟ್ ಮಾಡಿದ್ವಿ. ಊಟಕ್ಕೆ ನೋಡಿ, ಇಲ್ಲಿ ಸ್ವೀಟ್ಗೆ ಜಿಲೇಬಿ, ಪಾಯಸ, ಬೋಂಡ, ಹಾಗೆ ಕೋಸಂಬರಿ, ಮತ್ತು ಇನ್ನೊಂದೇನೋ ಪಲ್ಯ. ಇದು ಮಶ್ರೂಮ್ ಬಿರಿಯಾನಿ, ಜೊತೆಗೆ ಮಶ್ರೂಮ್ ತಿಂದೇ ಇರೋರಿಗೋಸ್ಕರ ಹಾಗೆ ವೆಜಿಟೇಬಲ್ ಬಿರಿಯಾನಿ, ರಾಯ್ತ, ಹಾಗೆ ಅನ್ನ, ಸಾಂಬಾರು, ಮಜ್ಜಿಗೆ, ಮೊಸರು ಇಷ್ಟನ್ನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ವಿ. ಈಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಪ್ರತಿ ಸರ್ತಿ ಮನೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಇಲ್ಲಾಂದರೆ ಭಟ್ರನ್ನೇ ಮನೆಗೆ ಕರೆಸ್ಬಿಟ್ಟು ಅದನ್ನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈ ಸರ್ತಿ ಇದ್ದಕ್ಕಿದ್ದಂಗೆ ಅಂದ್ಕೊಂಡಿದ್ದ ಕಾರಣ ಈ ರೀತಿ ತರಿಸ್ಕೊಂಡ್ವಿ. ನೋಡಿ, ಇಲ್ಲಿ ಅಕ್ಕ ಆಯ್ ಮಾಡ್ತಿದ್ದಾಳೆ. ಇವಳು ಅಕ್ಕನ ಮಗಳು ರಶ್ಮಿ ಅಂತ. ಹಾಗೆ ಅಲ್ಲಿ ಸುಧಾ, ಶ್ವೇತಾ ಅಕ್ಕ, ಗಂಗು ಅಕ್ಕ ನಿಮಗೆ ಆಲ್ರೆಡಿ ಪರಿಚಯ ಮಾಡಿದ್ದೀನಿ. ಅವರು ಚಿಕ್ಕಮ್ಮ, ಇವರು ಲಾಸ್ಟ್ ಚಿಕ್ಕಮ್ಮ. ಅವ್ರದ್ದೇ ಗೃಹ ಪ್ರವೇಶ ಮನೆ ಆಗಿದ್ದು, ಅದರಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ. ಇಲ್ಲಿ ಹಸ್ಬೆಂಡು ಮಕ್ಕಳು ಎಲ್ಲ ಕುತ್ಕೊಂಡು ತಿಂತಿದ್ದಾರೆ. ಇದು ಹರಿಪ್ರಿಯಾ, ಅಣ್ಣನ ಮಗಳು, ಅಂದರೆ ಸುಧನ್ ಮಗಳು. ನಿಮ್ಗೆ ಆಲ್ರೆಡಿ ಸುಧನ್ನು ಕೂಡ ತೋರಿಸಿದ್ದೀನಿ. ನೋಡಿ, ಇಲ್ಲಿ ಈಗ ಬಂದಿದ್ದು ಸುಧಾ. ಹಾಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಇದು ಪಾರ್ಕಿಂಗ್ ಏರಿಯಾ, ಇದು ರಶ್ಶು, ಅಕ್ಕನ ಮಗಳು ಅಂತ ಹೇಳಿದ್ನಲ್ಲ. ನೋಡಿ, ನಮ್ಮ ಡ್ಯಾಡಿ ಬಂದಾಯಿತು. ನಮ್ಮ ಡ್ಯಾಡಿ ಜೊತೆನೂ ಕೂಡ ವೀಡಿಯೋ ತೆಕ್ಕೊಂಡು ನಾನು ಕೂಡ ಕೂತ್ಕೊಂಡು ಊಟ ಮಾಡಿದೆ. ಈಗ ಊಟ ಎಲ್ಲನೂ ಚೆನ್ನಾಗೇ ಇತ್ತು. ಒಂದು ಪಲ್ಯ ಏನೋ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು ಅಷ್ಟೇ, ಇನ್ನೆಲ್ಲ ಚೆನ್ನಾಗಿತ್ತು. ಈಗ ಲಾಸ್ಟಲ್ಲಿ ಅಮ್ಮನ ಅಕ್ಕ ತಂಗಿರನ್ನೆಲ್ಲ ಕೂರಿಸ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡೆ. ಚೆನ್ನಾಗಿರುತ್ತಲ್ಲ ಮುಂದೆ ಮುಂದೆ ನೋಡ್ಕೊಳ್ಳೋಕ್ಕೆ, ಆದ್ದರಿಂದ ಈ ರೀತಿ ಒಂದು ವೀಡಿಯೋ ಮಾಡಿಕೊಂಡೆ. ಫಸ್ಟ್ ಕೂತ್ಕೊಂಡಿರೋದು ಲಾಸ್ಟ್ ಚಿಕ್ಕಮ್ಮ, ಸೆಕೆಂಡ್ ಕೂತ್ಕೊಂಡಿರೋದು ಅಮ್ಮನ ಅಣ್ಣನ ಹೆಂಡ್ತಿ, ಅಂದರೆ ಅತ್ತೆ ನಮಗೆ, ಅಮ್ಮ, ದೊಡ್ಡಮ್ಮ, ಇವರು ಎರಡನೇ ಚಿಕ್ಕಮ್ಮ. ಅಮ್ಮಂದ್ರು 4 ಜನ, ಒಬ್ಬ ಅಣ್ಣ ಇದ್ದಾರೆ, ಅವ್ರು ಇವತ್ತು ಬಂದಿಲ್ಲ. ಅವರು ಬಂದಿದ್ದರೆ ಚೆನ್ನಾಗಿರೋದು. ಈಗ ನಾವು ಕೂಡ ಎಲ್ಲರೂ ನಿಂತ್ಕೊಂಡು, ಮಕ್ಕಳುಗಳೆಲ್ಲ ಇದ್ವಲ್ಲ ಅವ್ರ ಜೊತೆ ಎಲ್ಲರೂ ನಿಂತ್ಕೊಂಡು ಫೋಟೋಸ್ ತೆಕ್ಕೊಂಡ್ವಿ. ಈ ರೀತಿ ಏನಾದರೂ ಫಂಕ್ಷನ್ ಆದ್ರೇ ಅಲ್ವಾ ನಮ್ಮವರು ಅಂತ ಎಲ್ಲರೂ ಸಿಕ್ಕೋದು. ಈ ರೀತಿ ಸಿಕ್ಕಾಗ ಒಂದು ವೀಡಿಯೋ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಕೂಡ ಒಂದು ವೀಡಿಯೋ ಮಾಡ್ಕೊಂಡ್ವಿ. ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಲೈಕ್ ಮಾಡಿ.